ಗಂಡ ಕೆಟ್ಟವನು ಎಂದು ಬಿಟ್ಟೋಗೋ ಮೊದಲು ಒಮ್ಮೆ ಅವನು ಸರಿ ಮಾಡೋ ಪ್ರಯತ್ನ ಮಾಡಿ. ಯಾರಿಗ್ ಗೊತ್ತು, ಸರಿ ಆದ್ಮೇಲೆ ನೀನ್ ಅವನ ಪಾಲಿಗೆ ದೇವತೆಯಾಗಿ ಕಾಣ್ಬಹುದು. ಗಂಡ ಬಿಟ್ಟವಳೆ ಅನ್ನೋ ಪಟ್ಟಕ್ಕಿಂತ ದೇವತೆ ಅನ್ನೋ ಪಟ್ಟ ಉತ್ತಮವಲ್ವೇ? ಮನುಷ್ಯ ತಪ್ಪು ಮಾಡೋದು ಸಹಜ, ಒಮ್ಮೆ ಅವಕಾಶ ಕೊಟ್ಟು ನೋಡು. ಎಣ್ಣೆ ಚಟ ಇರೋ ಗಂಡಸಿನ ಜೊತೆ ಬದುಕಬಹುದು, ಆದ್ರೆ ಎಣ್ಣಿನ ಚಟ ಇರೋ ಗಂಡಸಿನ ಜೊತೆ ಬದುಕೋಕ್ಕಾಗಲ್ಲ. ಎಣ್ಣೆ ಚಟ ಇರೋನು ನಶೆ ಇಳಿದ್ಮೇಲೆ ನನಗ್ ಮದ್ವೆ ಆಗಿದೆ, ಮನೇಲಿ ಹೆಂಡತಿ ಮಕ್ಳಿದ್ದಾರೆ ಅಂತ ಮನೆಗ್ ಬರ್ತಾನೆ. ಹೆಣ್ಣಿನ ಚಟ ಇರುವನು ನನಗ್ ಮದ್ವೆ ಆಗಿದೆ, ಮನೆ ಇದೆ, ಹೆಂಡತಿ ಮಕ್ಳಿದ್ದಾರೆ ಅನ್ನೋದನ್ನೇ ಮರ್ತೋಗ್ತಾನೆ. ಒಂದು ಹೆಣ್ಣಿನ ಕಣ್ಣೀರಿಗೆ ನೀವೇನಾದ್ರೂ ಕಾರಣವಾಗಿದ್ರೆ ನಿಮ್ಮ ಜೀವಮಾನದ ತಪಸ್ಸು ಮತ್ತು ಸಾಧನೆ ಎಲ್ಲ ತಲೆ ಕೆಳಗಾಗಿ ಹೋಗುತ್ತೆ. ಯಾವ ದೈವ ಕೂಡ ನಿಮ್ಮನ್ನು ರಕ್ಷಿಸುವಿಲ್ಲ. ಯಾಕೆಂದ್ರೆ ಇತಿಹಾಸದಲ್ಲಿ ನೋಡಿರ್ಬೋದು, ಆ ಹೆಣ್ಣಿನ ಶಾಪದಿಂದ ಕಣ್ಣೀರಿನಿಂದಲೇ ಮಹಾಭಾರತ ರಾಮಾಯಣ ನಡೆದಿರೋದು. ಫ್ರೆಂಡ್ಸ್, ಕೆಲವ್ರು ಹೆಂಗಂದ್ರೆ ಮಗ ಲವ್ ಮಾಡ್ತಿದ್ಯಾ, ಯಾರು ಅವಳು ಚೆನ್ನಾಗಿದ್ದಾಳ, ನಮ್ಮವ್ರೇನಾ, ಏನ್ ಮಾಡ್ತಿದ್ದಾಳ ಅವಳು, ತೋರ್ಸ್ ನೋಡೋಣ ನನ್ನ ಸೊಸೆ ಫೋಟೋನ. ಮಗಳು ಲವ್ ಮಾಡಿದಾಗ ಏನೇ ಬಂದಿರೋದ್ ನಿನಗೆ, ಅಯ್ಯೋ ನನ್ ಮನೆ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ವೇ, ಅಕ್ಕಪಕ್ಕದವ್ರಿಗೆ ಹೆಂಗೆ ಮುಖ ತೋರ್ಸೋದು, ನಿನ್ ಮುಖ ಮುಚ್ಚ, ಕಾಲೇಜ್ಗೆ ಹೋಗ್ಬೇಡ ನಾಳೆಯಿಂದ. ಫ್ರೆಂಡ್ಸ್, ಒಬ್ಬ ಅತ್ತೆ ತನ್ನ ಸೊಸೆಯನ್ನ ಮಗಳಂತೆ ನೋಡ್ಕೊಂಡ್ರೆ ಆ ಸೊಸೆ ಕೂಡ ತನ್ನ ಅತ್ತೆನ ತಾಯಿಯ ತರ ನೋಡ್ಕೊಂತಾಳೆ. 40-50 ವರ್ಷ ಅನುಭವ ಇರೋ ಅತ್ತೆ ಸೊಸೆಯನ್ನ ಮಗಳ ತರ ನೋಡ್ಕೊಳ್ದಿದ್ರೆ 20-25 ವರ್ಷ ಅನುಭವ ಇರೋ ಸೊಸೆ ಅತ್ತೆಯನ್ನು ಹೇಗ್ ತಾಯಿ ತರ ನೋಡ್ತಾಳೆ ಹೇಳಿ? ನಿಜ ಅಲ್ವಾ? ವೇಟ್ ಮಾಡಿ ನೋಡಿ ಫ್ರೆಂಡ್ಸ್. ಬೇಕಾದ್ರೆ ನಿಮ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸ್ತವ್ರು, ಕೆಟ್ಟದಾಗ ಹೇಳ್ದವ್ರು ಇವತ್ತಲ್ಲ ನಾಳೆ ಒಂದಿನ ಬಿಕ್ಕಿ ಹೇಳ್ತಾರೆ. ನೀವು ಕ್ಷಮಿಸಿದ್ರು ಕರ್ಮ ಬಿಡಲ್ಲ. ಫ್ರೆಂಡ್ಸ್, ಮಗ ಸೊಸೆ ನೆಮ್ಮದಿಯಾಗಿ ಖುಷಿಯಾಗಿರೋದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದಾದ್ರೆ ಮಗನಿಗೆ ಮದುವೆ ಯಾಕೆ ಮಾಡ್ಬೇಕು ಹೇಳಿ? ಎತ್ತು ಹೊತ್ತು ಸಾಕಿದ ಅಪ್ಪ ಅಮ್ಮನ್ ಬಿಟ್ಟು ಓಡೋಗೋ ಮೊದ್ಲು 1000 ಸಲ ಯೋಚನೆ ಮಾಡಿ, ಪ್ರೀತಿ ಮಾಡಿ. ತಪ್ಪಲ್ಲ, ಯೋಚನೆ ಮಾಡಿ. ಹೆತ್ತವರ ಕಣ್ಣೀರು ಒಳ್ಳೇದಲ್ಲ. ಒಂದ್ ಹೆಣ್ಣಿನ ಜೀವನ ತುಂಬಾ ಚೆನ್ನಾಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವಳಿಗೆ ಬಂಗಾರದಂತ ಗಂಡ ಸಿಕ್ಕಿದಾನೆ ಅಂತ. ಗಂಡ ಬಂಗಾರ ತಂದ್ಕೊಡ್ದಿದ್ರು ಪರವಾಗಿಲ್ಲ, ತುಂಬಾ ಪ್ರೀತಿಸೋ ಗಂಡ ಇರ್ಬೇಕಲ್ವಾ? ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಇರುವ ಗಂಡನ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ರೆ ಏನ್ ಪ್ರಯೋಜನ? ಗಂಡನ್ ದೃಷ್ಟಿಯಲ್ಲಿ ಅವಳೊಬ್ಳು ಕೆಲಸದವಳು ಅಷ್ಟೇ ಅಲ್ವಾ? ದೇವ್ರು ಕೊಟ್ಟ ಜೀವನ ಚೆನ್ನಾಗಿರುತ್ತೆ, ಆದ್ರೆ ನಾವೇ ಯಾರ್ಯಾರೋ ಕೆಟ್ಟ ಜನ ಸಹವಾಸ ಮಾಡಿ ನಮ್ ಜೀವನ ಹಾಳು ಮಾಡ್ಕೊಳ್ತೀವಿ. ಈ ಹೊಸ ವರ್ಷದಿಂದ ಆದ್ರೂ ಬದಲಾಗಿ. ಫ್ರೆಂಡ್ಸ್, ಎಷ್ಟ್ ದಿನ ಅಂತ ಹೀಗಿರ್ತೀಯಾ? ಇವ್ರು ದುಡ್ಡು ತಿನ್ಕೊಂಡು ಅಯ್ಯೋ ಅನ್ನಿಸ್ಕೊಂಡು ಮೋಸ ಮಾಡ್ಕೊಂಡು ಈಗ ಮಜಾ ಕೊಡ್ಬೋದು, ಆದ್ರೆ ಒಂದಲ್ಲ ಒಂದಿನ ಕರ್ಮ ಬಿಡಲ್ಲ. ಫ್ರೆಂಡ್ಸ್, ಹೆಂಡತಿ ಆದವಳು ಗಂಡನ ಗೌರವಿಸಬೇಕು. ಯಾಕಂದ್ರೆ ತಂದೆಯ ನಂತರ ನಮ್ಮ ಎಲ್ಲಾ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಮ್ಮ ಎಲ್ಲಾ ಕನಸುಗಳನ್ನ ನೆನಸು ಮಾಡುವ ಏಕೈಕ ವ್ಯಕ್ತಿ ಗಂಡ ಮಾತ್ರ. ಫ್ರೆಂಡ್ಸ್, ತುಂಬಾ ಜನ ನನ್ನ ವಿಡಿಯೋಗಳನ್ನ ನೋಡ್ತಿದ್ದಾರೆ, ಆದ್ರೆ ಯಾರು ಫಾಲೋ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್. ಈ ತರ ಮತ್ತಷ್ಟು ವಿಡಿಯೋ ಮಾಡಲು ಸಾಧ್ಯವಾಗ್ತದೆ. ಜೊತೆಯಲ್ಲಿದ್ದಾಗ ಜೋಡಿ ಚೆನ್ನಾಗಿ ಕಾಣೋದಲ್ಲ ಮುಖ್ಯ, ಜೀವನದಲ್ಲಿ ಯಾರ ಜೊತೆ ಇರ್ತೀವೋ ಅವ್ರ ಜೊತೆ ನೆಮ್ಮದಿಯಾಗಿ ಜೀವನ ಮಾಡೋದು ಮುಖ್ಯ. ಫ್ರೆಂಡ್ಸ್, ಆದ್ಮೇಲೆ ದೇವ್ರನ್ನೇ ಮರ್ತೋಗೋ ಜನ ಅಂತದ್ರಲ್ಲಿ ನೀನ್ ಯಾವ ಲೆಕ್ಕ, ನಾನ್ ಯಾವ ಲೆಕ್ಕ? ಮಳೆ ನಿಂತ ಮೇಲೆ ಕೈಯಲ್ಲಿದ್ದ ಛತ್ರಿ ಕೂಡ ಭಾರ ಆಗ್ಬಿಡುತ್ತೆ, ಅರ್ಥ ಆಯ್ತಾ? ಆ ತರ ಈಗಿನ ಜಮಾನ. ಫ್ರೆಂಡ್ಸ್, ತುಂಬಾ ಜನ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಆದ್ರೆ ಯಾರು ಫಾಲೋ ಮಾಡ್ತಿಲ್ಲ, ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ಫಾಲೋ ಮಾಡಿ.